ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ 2026 ಏಪ್ರಿಲ್ನ ತಿಂಗಳ ಭವಿಷ್ಯ. ಅದರಲ್ಲಿ ಸಿಂಹ ರಾಶಿಯ ಗ್ರಹಗತಿಗಳ ಬಗ್ಗೆ, ಫಲಾನುಫಲ ಬಗ್ಗೆ ಮತ್ತು ಗೋಚಾರ ಫಲ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಗ್ರಹಗತಿಗಳ ಬಗ್ಗೆ. ಗ್ರಹಗತಿಗಳಲ್ಲಿ ಸೂರ್ಯ ಏಪ್ರಿಲ್ 14ರವರೆಗೆ 8ನೇ ಮನೆಯಲ್ಲಿ ಇರೋದರಿಂದ ಅನಿರೀಕ್ಷಿತ ಸವಾಲು ನೀಡಬಹುದು. ಏನೇ ಒಂದು ಕೆಲಸದಲ್ಲಿ ಆಗಿರ್ಬೋದು, ಏನೇ ಒಂದು ವ್ಯವಹಾರದಲ್ಲಾಗಿರ್ಬೋದು, ಸ್ವಲ್ಪ ಸವಾಲುಗಳು ಎದುರಾಗ್ತಾ ಹೋಗುತ್ತೆ. ಮತ್ತು ಆದ ನಂತರ 9ನೇ ಮನೆಯಲ್ಲಿ ಉಚ್ಚನಾಗಿರೋದ್ರಿಂದ ನಿಮಗೆ ಒಳ್ಳೆಯದಾಗುವಂಥ ಮತ್ತು ಉತ್ತಮದಾಗುವಂಥ ತುಂಬ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಗುರು ನಿಮ್ಮ ಮನೆಯಲ್ಲಿ 10ನೇ ಸ್ಥಾನದಲ್ಲಿರೋದ್ರಿಂದ, ಅಂದರೆ ಕರ್ಮಸ್ಥಾನದಲ್ಲಿರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತರ್ತಾ ಹೋಗ್ತಾನೆ ಗುರು. ಮತ್ತು 8ನೇ ಮನೆಯಲ್ಲಿ ಅಷ್ಟಮ ಶನಿ ಇರೋದರಿಂದ ಪ್ರಯಾಣದಲ್ಲಿ ಜಾಗರೂಕತೆ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಇಷ್ಟು ಗ್ರಹಗತಿಗಳ ಬಗ್ಗೆ. ಈಗ ಯಾವ ಕ್ಷೇತ್ರಗಳಿಗೆ ಲಾಭದಾಯಕ ಇದೆ ಮತ್ತು ಯಾವ ಕ್ಷೇತ್ರದಲ್ಲಿ ನಷ್ಟದಾಯಕ ಇದೆ ಅಂತ ನೋಡೋಣ. ಉದ್ಯೋಗದಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಹೇಗಿದೆಯಪ್ಪ ಅಂತಂದರೆ ತುಂಬಾ ಅನುಕೂಲಕರ ಸ್ಥಿತಿ. ನಿಮ್ಮ ನಾಯಕತ್ವದ ಗುಣಗಳಿಗಾಯಿತು, ನೀವು ಕೆಲಸ ಮಾಡುವಂತಹ ಒಂದು ಕೆಲಸದಲ್ಲಿ ಉದ್ಯೋಗದಲ್ಲಿ ಏನಾಯಿತು, ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ, ಪ್ರಮೋಷನ್ ಸಿಗ್ತಾ ಹೋಗುತ್ತೆ, ಇಂಕ್ರಿಮೆಂಟ್ ಸಿಗ್ತಾ ಹೋಗುತ್ತೆ. ಮತ್ತು ಏನು ಸರ್ಕಾರಿ ಕೆಲಸಕ್ಕೆ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ ಅವರಿಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಗೋರ್ಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ. ಮತ್ತು ವಿದೇಶಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗಂತೂ ತುಂಬಾ ಅನುಕೂಲಕರ ಸ್ಥಿತಿ ಇದಾಗಿದೆ ಈ ತಿಂಗಳಲ್ಲಿ. ಮತ್ತು ವ್ಯಾಪಾರದಲ್ಲಿ ನೋಡ್ತಾ ಹೋದರೆ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ತುಂಬಾ ಹೆಚ್ಚಿದೆ. ನೀವು ಯಾವುದೇ ಒಂದು ಕೆಲಸ ಮಾಡಿರಲಿ, ಏನೇ ಒಂದು ವ್ಯಾಪಾರ ಮಾಡ್ತಾ ಇರಲಿ, ಬೀದಿ ಬದಿ ವ್ಯಾಪಾರ ನಡೀತಾ ಇರಲಿ, ಈ ತಿಂಗಳಲ್ಲಿ ವ್ಯಾಪಾರ ಮಾಡೋದ್ರಾಗಂತೂ ತುಂಬಾ 100% ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೀವು ಹಾಕಿದ 10 ರೂಪಾಯಿ ಆದರೂ 100 ರೂಪಾಯಿ ಲಾಭ ತೆಗೆಯುವಂಥ ತಿಂಗಳು ಇದಾಗಿದೆ. ಮತ್ತು ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಸಂಬಂಧಿತ ವಿಷಯದಲ್ಲಂತಂದರೂ ತುಂಬಾ ವ್ಯಾಪಾರದಲ್ಲಿ ಲಾಭ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಕೃಷಿ ಸಂಬಂಧಿತ ಏನೇ ಒಂದು ತೋಟಗಾರಿಕೆ ಆಗಿರ್ಬೋದು, ಕೃಷಿಗಾರಿಕೆ ಆಗಿರ್ಬೋದು, ನೀವು ಏನೇ ಒಂದು ರೈತಾಪಿ ಕುಟುಂಬದಲ್ಲಿ ಏನಿರ್ತೀರಿ ಅವ್ರಿಗೆ ತುಂಬಾ ಅನುಕೂಲಕರ. ಬೆಳೆದಂಥ ಬೆಳೆಯಲ್ಲಿ ತುಂಬಾ ಲಾಭ ಬರ್ತಾ ಹೋಗುತ್ತೆ. ಮತ್ತು ರಿಯಲ್ ಎಸ್ಟೇಟಲ್ಲಿ ಅಂದುಕೊಂಡ ಪ್ರಮಾಣದಲ್ಲಿ ಹೆಚ್ಚಿನ ಲಾಭ. ನೀವು 1 ಸೈಟ್ ಮಾರೋ ಜಾಗದಲ್ಲಿ 2 ಸೈಟ್ ಮಾರಿಸ್ಬಿಟ್ಟು ಅದರಿಂದ ನಿಮಗೆ 2 ಪಟ್ಟು ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ತುಂಬಾ ಮನಸ್ಥಿತಿಯಿಂದ ಮತ್ತು ಒಳ್ಳೆಯ ಭಾವನೆಯಿಂದ ಉತ್ತಮ ಫಲಿತಾಂಶಗಳು ಬರ್ತಾ ಹೋಗುತ್ತೆ. ಯಶಸ್ಸು ಹಾದಿ ಇವರಿಗೆ ಹಿಡಿತಾ ಹೋಗುತ್ತೆ. ಮತ್ತು ನೀವು ಆ ಕಡೆ ಈ ಕಡೆ ಹೋಗೋದನ್ನು ಬಿಟ್ಟು, ಅವರಿವರ ಮಾತು ಕೇಳೋದನ್ನು ಬಿಟ್ಟು ಮೊದಲು ಓದಿನ ಕಡೆ ಗಮನ ಇದ್ದಷ್ಟು ನಿಮಗೆ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಜಾಗರೂಕತೆ ಇರುವಂಥ ನಿಮಗೆ ಹೇಳ್ತಾ ಇದ್ದೀನಿ. ಆರೋಗ್ಯದ ವಿಷಯದಲ್ಲಿ ಬರ್ತಾ ಇದ್ದರೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಸ್ವಲ್ಪ ಅಜೀರ್ಣ ಮತ್ತು ಮೂಳೆ ಸಂಬಂಧಿತ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಏನೇ ಒಂದು ಸಮಸ್ಯೆ ಆಯ್ತಂದರೂ ಆರೋಗ್ಯದಲ್ಲಿ ಆದಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದ್ರಿಂದ ಅಲ್ಲಿಂದಲ್ಲೇ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಮುಕ್ತಾಯ ಹೋಗುತ್ತೆ. ಏನೂ ಆಗಲ್ಲ ಬಿಡು ಅಂತೇಳಿ ನೀವು ಹಿಂದೇಟು ಹಾಕ್ತಾ ಹೋದರೆ ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೆದುಬಿಟ್ಟು ಅದರಿಂದ ಹಾನಿ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಒಳ್ಳೆಯ ಸುಖಮಯ ಜೀವನ ನಡೀತಾ ಹೋಗುತ್ತೆ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಂತಂದರೆ ದೇವಸ್ಥಾನಗಳಿಗಾಯಿತು, ಬೇರೆ ಬೇರೆ ಊರುಗಳು ಹೋಗೋ ಆಯಿತು, ಈ ರೀತಿಯ ಒಳ್ಳೆಯ ಭಾವನೆಯಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬಾ ಅನುಕೂಲ. ಇಬ್ಬರ ಮಧ್ಯೆ ಸಂಬಂಧ ಬಿರುಕು ಬಿಡೋದಿಲ್ಲ. ತುಂಬಾ ಹತ್ತಿರ ಆಗ್ತಾ ಹೋಗ್ತೀರಾ. ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮದಲ್ಲಿ ವಿಚಾರದಲ್ಲಿ ಇದ್ದವರಿಗೆ. ಮತ್ತು ಮದುವೆ ವಿಚಾರದಲ್ಲಿ ಇರೋರಿಗೆ ಏನು ಇಷ್ಟು ವರ್ಷ ಬಹಳನೇ ಕಾಯ್ತಾ ಇರ್ತೀರ, ಬಹಳನೇ ಅಪೇಕ್ಷೆ ಪಡ್ತಾ ಇರ್ತೀರ. ಇನ್ನೂ ನನಗೆ ಮದುವೆ ಆಗಿಲ್ಲ ಅಂತ ಏನೋ ನೀವು ಕುಗ್ತಾ ಹೋಗ್ತೀರ ಒಳಗೊಳಗೆ. ಈ ತಿಂಗಳಲ್ಲಿ ನಿಮಗೆ ವಿವಾಹ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ನಿಮಗೆ ಈ ತಿಂಗಳಲ್ಲಿ ಪ್ರೀತಿ ಪ್ರೇಮ ಹೊರತುಪಡಿಸಿ ಮನೆಯಲ್ಲಿ ನೋಡಿದವ್ರ ಕಡೆಯಿಂದನೇ ನಿಮಗೆ ಮದುವೆ ಮಾತುಕತೆ ಆಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ನೀವೇನು ಪ್ರೀತಿಸಿದವ್ರ ಕಡೆಯಿಂದ ಮದುವೆ ಅಂತೂ ಆಗೋದಿಲ್ಲ. ಈ ತಿಂಗಳಲ್ಲಿ ಮದುವೆ ಏನೇ ಇದ್ದರೂ ಕೂಡ ಗುರು ಹಿರಿಯರ ಸಮ್ಮುಖದಿಂದ ಅವರು ನೋಡಿದಂಥ ಹುಡುಗಿ ಕಡೆಯಿಂದನೇ
ನಿಮಗೆ ಮದುವೆ ಮಾತುಕತೆ, ಮದುವೆ ಯೋಗ ಕೂಡಿ ಬರ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಅರಿವು ತುಂಬಾ ಉತ್ತಮವಾಗ್ತಾ ಹೋಗುತ್ತೆ. ಮತ್ತು ಸಾಲದಿಂದ ಏನು ಮುಕ್ತಿ ಹೋಗ್ತೀರಾ. ಮತ್ತು ನಿಮಗೆ ಬರಬೇಕಾದ ಅಮೌಂಟು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ನೀವೇನೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅದರಿಂದ 1 ಪಟ್ಟಿಲ್ಲ 2 ಪಟ್ಟು ಲಾಭದಾಯಕ ಆಗ್ತಾ ಹೋಗುತ್ತೆ. ಹಣದ ಅರಿವು, ಹಣದ ವಿಚಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾರು ಒಂದು ಗುಪ್ತ ಸಮಸ್ಯೆಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ತೊಂದರೆ ತಾಪತ್ರೆಗಳಾಗಿರ್ಬೋದು, ಮತ್ತು ನೀವು ಏನೋ ಒಂದು ಅಂದ್ಕೊಂಡಿರ್ತೀರ ಅದು ಅರ್ಧದಲ್ಲಿ ನಿಂತುಕೊಂಡು ಹೋಗೋದು, ಇದೆಲ್ಲ ಮತ್ತೆ ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಗುರುವಾರ ರಾಯರ ದರ್ಶನ ಮಾಡಿ ಅವರ ಅನುಗ್ರಹದಿಂದ ನಿಮಗೆ ಸಂಪೂರ್ಣ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಮತ್ತು ಅಶಾಂತಿ, ನೆಮ್ಮದಿ ಏನೇ ಇದ್ರೂ ಕೂಡ ಹೋಗ್ತಾ ಹೋಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.